ನಮಸ್ಕಾರ ಸ್ನೇಹಿತರೆ. ಕರಿಮಣಿ ಶಾಸ್ತ್ರದ ಉದ್ದೇಶ ಮಾಂಗಲ್ಯವನ್ನು ಧರಿಸೋದು ಕೇವಲ ಪ್ರದರ್ಶನಕ್ಕಲ್ಲ, ಇದಕ್ಕೊಂದು ವಿಶೇಷವಾದಂತಹ ಹಿನ್ನೆಲೆ ಇದೆ. ಮಂಗಳಸೂತ್ರ, ತಾಳಿ, ಕರಿಮಣಿ ಗೃಹಿಣಿಯರಿಗೆ ವಿಶೇಷವಾದದ್ದು. ಜ್ಯೋತಿಷಿಗಳ ಮುಖಾಂತರ ಉತ್ತಮವಾದ ಮುಹೂರ್ತವನ್ನು ತಿಳಿದುಕೊಂಡು ಮಂತ್ರಘೋಷಗಳೊಂದಿಗೆ ಮಂಗಳವಾದ್ಯದಿಂದ ಶಾಸ್ತ್ರಬದ್ಧವಾಗಿ ಜರುಗುವ ವಿವಾಹದಲ್ಲಿ ಮಾಂಗಲ್ಯ ಧಾರಣೆಯೇ ಅಂತಿಮ ದೈವಿಕ ಸಂಸ್ಕಾರ. ಮಾಂಗಲ್ಯ ಧಾರಣೆಯು ಅತ್ಯಂತ ಪ್ರಮುಖವಾದದ್ದು. ಪತಿ ಪತ್ನಿಯ ದೀರ್ಘಾಯುಷ್ಯಕ್ಕಾಗಿ ಮಾಂಗಲ್ಯವನ್ನು ಕಟ್ಟಲಾಗುತ್ತದೆ. ಶಿವ ಪಾರ್ವತಿಯ ಕಲ್ಯಾಣದ ನಂತರ ಜಗತ್ತಿಗೆ ಮಾಂಗಲ್ಯ ಧಾರಣೆ ಸಂಪ್ರದಾಯ ಬಂದಿತು. ಕರಿಮಣಿಯಿಂದ ಇಷ್ಟೆಲ್ಲ ಪ್ರಯೋಜನ. ಮಾಂಗಲ್ಯದಲ್ಲಿ ಕರಿಮಣಿ ಸೇರಿಸುವುದು ವಿವಾಹಿತ ಹೆಂಗಸಿನ ಮೇಲೆ ಕೆಟ್ಟ ದೃಷ್ಟಿ ಬೀಳಬಾರದೆಂದು. ಕೆಟ್ಟ ದೃಷ್ಟಿ ಎಂದರೆ ಬರೀ ಮನುಷ್ಯನ ದೃಷ್ಟಿಯಲ್ಲ, ಭೂತ ಪ್ರೇತ ಹಾಗೂ ದುಷ್ಟಶಕ್ತಿಯ ಪ್ರಭಾವ ಗೃಹಿಣಿಯ ಮೇಲೆ ಬೀಳಬಾರದೆಂದು ಕರಿಮಣಿಯನ್ನು ಹಾಕುತ್ತಾರೆ. ಕಪ್ಪು ಕರಿಮಣಿಗೆ ಋಣಾತ್ಮಕ ದೃಷ್ಟಿಗಳನ್ನೆಲ್ಲ ಹೀರಿಕೊಂಡು ಗೃಹಿಣಿಯನ್ನು ಹಾಗೂ ಕುಟುಂಬವನ್ನು ರಕ್ಷಣೆ ಮಾಡುವಂತಹ ಶಕ್ತಿ ಇರುತ್ತದೆ. ಕರಿಮಣಿಯ ಮತ್ತೊಂದು ವಿಶೇಷತೆ ಎಂದರೆ ಗೃಹಿಣಿಯ ಎದೆ ಭಾಗದಲ್ಲಿ ಉಂಟಾಗುವ ಉಷ್ಣತೆಯನ್ನು ಹೀರಿಕೊಳ್ಳುತ್ತದೆ. ಹವಳವನ್ನು ಕೂಡ ಅದರ ಜೊತೆಯಲ್ಲಿ ಧರಿಸಿರುತ್ತಾರೆ. ಮಂಗಳಸೂತ್ರದಲ್ಲಿ ಮತ್ತೊಂದು ಅತ್ಯಂತ ಶಕ್ತಿಶಾಲಿ ವಸ್ತುವಾಗಿರುವುದು ಹವಳ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹವಳ ಕುಜನ ಗ್ರಹವನ್ನು ಸೂಚಿಸುತ್ತದೆ. ಶರೀರದಲ್ಲಿ ಶಕ್ತಿಯನ್ನು ವೃದ್ಧಿಸುವವನೇ ಕುಜ. ಸ್ತ್ರೀಯರಿಗೆ ಪ್ರತಿ ಮಾಸದ ಋತುಚಕ್ರದ ಸಮಯದಲ್ಲಿ ಸಮಸ್ಯೆ ಉಂಟಾಗಬಾರದು ಹಾಗೂ ಉತ್ತಮ ಶಕ್ತಿ ಸಂಚಲನವಾಗಬೇಕು ಎಂಬ ಕಾರಣಗಳಿಂದ ಮಂಗಳಸೂತ್ರದಲ್ಲಿ ಹವಳವನ್ನು ಹಾಕಲಾಗುತ್ತದೆ. ಪತಿ ಪತ್ನಿಯ ನಡುವೆ ಉತ್ತಮ ಬಾಂಧವ್ಯಕ್ಕಾಗಿ ಕೂಡ ಮಂಗಳಸೂತ್ರದಲ್ಲಿ ಹವಳವನ್ನು ಹಾಕಲಾಗುತ್ತದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈವರೆಗೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.